ಅರಸಿನ ಗುಡಿ ಜೋಗ ಜಲಪಾತ ನೋಡಾಕ ಇಲ್ಲಿ ಯಾವುದೇ ತರ ಪರ್ಮಿಷನ್ ಇಲ್ಲ. ಇಲ್ಲಿ ನಿರ್ಮಾಣ ಒಂದು ಕಾರಣ ಐತೆ, ಅದು ಏನ. ನಮಸ್ಕಾರ ಕರುನಾಡು ಹೊಸ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಬಂದೀನಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ. ಇಲ್ಲಿಂದ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಹೇಳ್ತೇನೆ. ಮೊದಲು ದೇವಸ್ಥಾನದ ಒಳಗೆ ಹೋಗೋಣ ಅಂತ. ಒಳಗೆ ಹೋಗಿ ದೇವಸ್ಥಾನದ ಬಗ್ಗೆ ನೋಡ್ಕೊಂಬರೋಣ. ಮೊದಲ ದೇವರ ಆಶೀರ್ವಾದ ತಗೋಣಂತ, ಆಮೇಲೆ ಇದ್ರ ಬಗ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳೋದು ಭಾಳ ಐತಿ, ನೀವು ನನ್ನ ಜೊತೆ ಕೊನೆ ಥರ ಹಿಂಗೆ ಬರ್ರಿ. ಒಳಗೆ ಹೋಗೋಣಂತ. ಮೊದಲಿಗೆ ಒಳಗೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಬರೋಣ. ಹೊರಗಡೆಯಿಂದ ಒಳಗೆ ಬರೋವಾಗ ಅಲ್ಲಿ ಒಂದು ರಥ ನೋಡಿದ್ವಿ. ಆ ರಥ ಅಲ್ಲಿ ಸರಿಯಾಗಿ ನನಗೆ ನೋಡಕ್ ಆಗ್ಲಿಲ್ಲ. ಬರ್ರಿ ಹೋಗಿ ರಥ ನೋಡ್ಕೊಂಡ್ ಬರೋಣ ಅಂತ. ಮೊದಲು ಇದೆ ನೋಡ್ರಿ ರಥ. ನಾ ಅಲ್ಲಿ ಹೊರಗಡೆಯಿಂದ ನೋಡಿದ್ನಿ, ಅದಕ್ಕೆ ಒಳಗ್ ಬಂದ್ ನೋಡ್ಬೇಕಂತ ಕೇಸಿ ಬಂದಿ. ಯಾಕೋ ಕ್ಯೂರಿಯಾಸಿಟಿ ಓಡುತ್ತೆ, ಅದಕ್ಕೆ ಬಂದಿದ್ನಿ. ನೋಡ್ಕೊಂಡ್ ಬರ್ರಿ ನೀವು ಒಂಚೂರು. ನಾ ಬಂದಿರೋ ಟೈಮಿಂಗ್ ನೋಡ್ರಿ ಹೆಂಗೈತಿ. ದೇವ್ರ ಉತ್ಸವ ಮತ್ತ ಪಾಲಿಕೆ ಉತ್ಸವ ಈಗ ನಡೆಯತೈತಿ. ಏನೋ ಒಂಥರ ಖುಷಿ ಅಲ್ಲ ಈ ತರ ನೋಡಿದ್ರೆ. ಒಳಗಡೆ ವಿಡಿಯೋ ಮಾಡ್ಬೇಕಂತ ಬಾಳ ಕ್ಯೂರಿಯಾಸಿಟಿಯಿಂದ ಹೋಗಿದ್ನಿ. ಬಾಳ ಆಸೆನೂ ಇತ್ತು ನನಗ, ಆದ್ರ ಅಲ್ಲಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಅದಕ್ಕೋಸ್ಕರ ವಾಪಸ್ ಹಂಗ ಬನ್ನಿ. ಈಗ ನಾನು ಊಟ ಮಾಡಕ್ ಹೋಗ್ತೀನಿ. ಊಟ ಮಾಡ್ಕೊಂಡ್ ಬದ್ಕೇಶಿಂದ ಏನಂತ ನಿಮ್ಗೆ ಹೇಳ್ತೇನಂತ. ಸೀದಾ ನಾವ್ ಈಗ ಊಟ ಮಾಡ್ಕೊಂಡ್ ಬಂದು ಸೋಪಾರ್ನಿಕ ನದಿ ನೋಡಕ್ ಹೋಗೋಣಂತ. ಊಟ ಏನ ಮಾಡಿ ಬಂದಿ ನನಗೆ ಹೋಗಿ ಕೇಸಿಂದ ಈಗ ಸೋಪಾರ್ನಿಕ ನದಿ ನೋಡಕ್ ಹೋಗೋಣಂತ. ಹೋಗಿಸಿಂದ ಅಲ್ಲಿ ನದಿ ನೋಡ್ಕೊಂಡು ಬರೋಣಂತ. ಹಂಗಂಗೈತಿ ನದಿ ಅಂತ ತೋರಿಸ್ತೀನಿ. ಮೇನ್ ಪಾಯಿಂಟ್ ಹೋಗಕ್ ಬರ್ಲಿಲ್ಲ ನನಗ, ಆದ್ರೆ ದೇವಸ್ಥಾನದಿಂದ ಒಂದು ನದಿ ಐತಿ, ಅದನ್ನ ತೋರಿಸ್ತಂತ. ಅದನ್ನ ನೋಡ್ರಿ ಸಾಕು. ಅದಕ್ಕೆ ಮೊದಲ ದೇವಸ್ಥಾನ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ, ಕೇಳ್ರಿ. ಕೇಳಿಕೆಸಿಂದ ಸೋಪಾರ್ನಿಕ ನದಿ ನೋಡಕ್ ಹೋಗೋಣಂತ ನಾವ್ ಇಲ್ಲಿ. ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಒಂದು ಕಾರಣ ಐತಿ. ಅದು ಏನಪ್ಪಾ ಅಂತಂದ್ರೆ, ಶಂಕರಾಚಾರ್ಯರು ತಪಸ್ ಮಾಡುವಾಗ ಪಾರ್ವತಿ ತಾಯಿ ಬಂದ ಕೇಸಿಂದ ನೀನು ನನಗೊಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಡು ಅಂತ ಕೇಳ್ತಾಳೆ. ಅವಾಗ ಶಂಕರಾಚಾರ್ಯರು ನಾನು ಹಿಂಗೆ ದೇವಾಲಯ ನಿರ್ಮಾಣ ಮಾಡ್ಕೊಡ್ತೀನಿ, ಆದರೆ ನೀವು ನನ್ನ ಜೊತೆಗೆ ಬರ್ಬೇಕಂತ ಹೇಳಿದಾಗ ಅವಾಗ ಪಾರ್ವತಿ ತಾಯಿ ಸರಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಮಾತು ಕೊಡ್ತಾಳೆ. ಮಾತು ಕೊಟ್ಟ ಮ್ಯಾಗ ಅವಾಗ ಶಂಕರಾಚಾರ್ಯರು ಮುಂದೆ ಹೊಂಟ್ರೆ ಪಾರ್ವತಿ ತಾಯಿ ಹಿಂದಿಂದ ಹೋಗ್ತಾ ಇರ್ತಾಳೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ಶಂಕರಾಚಾರ್ಯರು ತಿರುಗಿ ನೋಡ್ತಾರೆ. ಅವಾಗ ಪಾರ್ವತಿ ತಾಯಿ ಹೇಳ್ತಾಳೆ, ನಾನು ಇಲ್ಲೇ ನಿಲ್ಲುತ್ತೇನೆ, ನನಗೆ ಇಲ್ಲೇ ಒಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಡಿ ಅಂತೇಳಿ. ಅವಾಗ ಶಂಕರಾಚಾರ್ಯ ಏನು ಮಾಡ್ತಾರೆ, ನನ್ನ ಕ್ಷಮಿಸಿರಿ, ನನ್ನ ಜೊತೆ ಇನ್ನೊಂದು ಜೊತೆ ದೂರ ಬರ್ರಿ ಅಂತ ಹೇಳಿದಾಗ ಅವಾಗ ತಾಯಿ ಒಪ್ಕೋತಾಳೆ. ಅವಾಗ ಶಂಕರಾಚಾರ್ಯರು ಅವ್ರ ಮಾತಿಗೆ ಒಪ್ಕೊಂಡು ಸರಿ ನಾನು ನಿಮ್ಗೆ ಇಲ್ಲೇ ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡು ಕೇಸಿಂದ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಕೊಡ್ತಾರೆ. ದೇವಸ್ಥಾನ ಅಂದ್ರೆ ದೇವಸ್ಥಾನ ಏನು ನಿರ್ಮಾಣ ಮಾಡಿಕೊಡಂಗಿಲ್ಲ, ಅವ್ರ ಶ್ರೀಚಕ್ರ ಅಂತೇಳಿ ಒಂದು ನಿರ್ಮಾಣ ಮಾಡಿ ಆದಿ ಶಂಕರಾಚಾರ್ಯರು ಶ್ರೀಚಕ್ರ ನಿರ್ಮಾಣ ಮಾಡೋದ್ರ ವಿಜಯನಗರ ರಾಜರು ಮತ್ತು ಸ್ಥಳೀಯ ರಾಜರು ಕೂಡಿ ಈ ದೇವಸ್ಥಾನ ಫುಲ್ ಕಂಪ್ಲೀಟ್ ಆಗಿ ನಿರ್ಮಾಣ ಮಾಡಿ ಕೊಟ್ಟರು. ಇದೆ ನೋಡ್ರಿ ಸೋಪಾರ್ನಿಕ ನದಿ. ಈ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿಕೆಸಿಂದ ಕೊಲ್ಲೂರು ಬಳಿ ಹರಿದ ಹೋಗಿ ಬೇಂದೂರು ಹತ್ರ ಅರಬ್ಬಿ ಸಮುದ್ರವನ್ನು ಸೇರ್ತತಿದೆ ಈ ನದಿ.
ಅರಸಿನ ಗುಡಿ ಜೋಗ ಜಲಪಾತ ನೋಡಾಕ ಹೊಂಟೀನಿ ನಾನು. ಪರ್ಮಿಷನ್ ಇಲ್ಲ ಏನೂ ಇಲ್ಲ ಇಲ್ಲಿ ಹೋಗಾಕ, ಹಂಗೆ ಹೊಂಟೀನಿ. ಏನಾಕತ್ತು ಏನಿಲ್ಲ ಒಂದು ಗೊತ್ತಿಲ್ಲ. ಇಲ್ಲಿತ್ರ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತ ನಡ್ಕೊಂಡು ಹೊಂಟೀನಿ. ಇಲ್ಲಿ ಯಾವುದೇ ಥರ ಪರ್ಮಿಷನ್ ಇಲ್ಲ, ವಿತೌಟ್ ಪರ್ಮಿಷನ್ ಹೋಗಿ ಕೇಳೀನಿ, ಪರ್ಮಿಷನ್ ಇಲ್ಲ. 2 ವರ್ಷ ಆಯ್ತು ನಾವು ಬಂದ್ ಮಾಡಿ ಅಂತ ಹೇಳ್ಯಾರ. ಆದರೂ ಹೊಂಟೀನಿ ವಿತೌಟ್ ಪರ್ಮಿಷನ್. ಇಲ್ಲಿ ಪರ್ಮಿಷನ್ ಇಲ್ಲ. ದಿಬ್ಬ ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್. ಹತ್ತಿ ಬಂತು ಆಗತ್ಬಿಟ್ಟೈತಿ, ಮಾತಾಡಕವಲ್ತು. ನಡ್ಕೋತ ಹೊಂಟೀನಿ. ಸುತ್ತಮುತ್ತ ಯಾರೊಬ್ಬರು ಇಲ್ಲ, ಇಡೀ ಕಾಡು. ಆದರೂ ಹೊಂಟೀನಿ. ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದ. ಬಟ್ ನಾನು ನೋಡಿ ಕ್ಯೂರಿಯಾಸಿಟಿ ಐತಿ, ಅದಕ್ಕೆ ಹೊಂಟೀನಿ. ಹೋಗಿ ನೋಡ್ತಂತ ನಿಮಗೂ ತೋರಿಸ್ತೀನಿ. ನೋಡ್ರಿ, ಸಪೋರ್ಟ್ ಮಾಡೋದು ಬಿಡೋದು ನಿಮಗೂ ಬಿಟ್ಟಿದ್ದೆ. ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಆಯಿತು, ಆಮೇಲೆ ಪರವಾಗಿಲ್ಲ, ದಾರಿನೂ ಚಲೋ ಐತೆ ಹೋಗಾಕ. ಆದರೆ ಇಲ್ಲಿ ಪರ್ಮಿಷನ್ ಯಾಕಿಲ್ಲ ಗೊತ್ತಿಲ್ಲ. ಇಲ್ಲಿ 2 ವರ್ಷದಿಂದ ಯಾರ ಬಿದ್ದ ಕೇಸಿಂದ ಡೆತ್ ಆಗ್ಯಾರಂತ. ಅದ್ರ ಸಂಬಂಧ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಕೇಳಿ ನಾನು. ಪರ್ಮಿಷನ್ ಇಲ್ಲ, 2 ವರ್ಷ ಅದು ಬಂದ್ ಮಾಡಿ ಅಂತೇಳಿ. ಆದ್ರೆ ವಾಪಸ್ ಮನೆಗೆ ಹೋಗ್ಬೇಕಂತ ಮಾಡಿದ್ನಿ. ಹೋಗಕ್ಕೆ ಮನಸ್ಸು ಬರಲಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲೇ ಕಂಟೆಂಟ್ ಮಾಡ್ಬೇಕಂತಿತ್ತು ನಂದು. ಅದಕ್ಕೋಸ್ಕರ रुको जरा सबर करो ಥರ ಬಂದೀನಿ. ನೋಡೋಣ ಅಂತ ಏನಾಗತ್ತೆ ಅಂತೇಳಿ. ನನಗಂತೂ ಸಾಕಾಗ್ತದೆ. ಇನ್ನು ಎಷ್ಟು ದೂರ ಐತೆ ಗೊತ್ತಿಲ್ಲ. ಅಪ್ 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 ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಐತಿ ಇಲ್ಲಿ. ಎಲ್ಲ ವೇಸ್ಟ್ ಆಯ್ತು ನೋಡ್ರಿ, ಎಲ್ಲ ವೇಸ್ಟ್ ಟೈಮ್. ಬಂದೀನಿ, ಅಲ್ಲಿ ಫಾರೆಸ್ಟ್ ಅದಾರ. ನಿನ್ನ ಯಾರು ಬಾ ಅಂತಿದ್ರಿ ಇಲ್ಲಿ ಒಳಗಂತಂದ್ರೆ ಸುಮ್ಮನೆ ಮುಚ್ಕೊಂಡು ಹೊಂಟ್ನಿ. ಈಗ ಯಾಕೆ ಬೇಕಿದ್ದು ನಂಗೆ ಇತ್ತು. ಒಂದು 3 ಕಿಲೋಮೀಟ್ರ್ ನಡ್ಕೋತ ಬಂದಿದ್ನಿ. ಫಾರೆಸ್ಟ್ ಒಳಗಡೆ ಕೆಲಸ. क्या बात है सर, क्या बात है सर, क्या बात, ये बात है. अरे सर क्या बात है. ಕೆಲಸ ಮಾಡ್ತಾರ ಅಲ್ಲಿ. ನೋಡ್ಕೇಶಂದ್ರೆ ಒಳಗೆ ಹೋಗಕ್ಕೆ ಅವಕಾಶ ಇಲ್ಲ. ನಿನಗೆ ಯಾರು ಬಾ ಅಂತ ಹೇಳಿದ್ರಿಲ್ಲ ಅಂತಂದ್ರೆ ವಾಪಸ್ ಸುಮ್ಮನೆ ಹೊಂಟೇನಿ. ಹೇಳಿ ಕಳಿಸಿದ್ರು ಅವ್ರು. ಇನ್ನೂ ಪುಣ್ಯಕ್ಕೆ ಹೋಗಲಿ, ಏನು ಬೇಡ, ಸೀದಾ ಮನೆ ಹೋಗೋಣಂತ. ನಾವೀಗ ಮನೆ ಹೋಗಿ ಅನ್ನ ಸಾರು ಉಂಡು ಕೇಶ ಮುಕ್ಕೊಂಬೋಣಂತ.